ಆಹಾ ಏನ್ ಸವಿ, ಓಹೋ ಏನ್ ಸವಿ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ರಕ್ಷಣೆಯ ಮಾಡುವುದು ಹರಿನಾಮ, ಮೋಕ್ಷ ಪದವಿ ಕೊಡುವುದು ನೇಮ. ರಕ್ಷಣೆಯ ಮಾಡುವುದು ಹರಿನಾಮ, ಮೋಕ್ಷ ಪದವಿ ಕೊಡುವುದು ನೇಮ. ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ, ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ, ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ. ಏನ್ ಸವಿ, ಆಹಾ ಏನ್ ಸವಿ, ಓಹೋ ಏನ್ ಸವಿ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಹರಿ 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 ಸ್ಮರಣೆ ಮಾಡಬೇಕು, ಹರ 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 ಎಂದು ಅನ್ನಬೇಕು. ಹರಿ 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 ಸ್ಮರಣೆ ಮಾಡಬೇಕು, ಹರ 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 ಎಂದು ಅನ್ನಬೇಕು. ವೇದಗಳು ಸಾರುತ್ತಿವೆ ಇವು ನಾಲ್ಕು, ಪುರಂದರ ವಿಠಲನೆ ಸರ್ವ ಜಗಕ್ಕೂ. ವೇದಗಳು ಸಾರುತ್ತಿವೆ ಇವು ನಾಲ್ಕು, ಪುರಂದರ ವಿಠಲನೆ ಸರ್ವ ಜಗಕ್ಕೂ. ಏನ್ ಸವಿ, ಆಹಾ ಏನ್ ಸವಿ, ಓಹೋ ಏನ್ ಸವಿ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಜನರಿಗೆ ತಿಳಿಯದು ಇದ್ರ ಮಹಿಮಾ, ಜನರಿಗೆ ತಿಳಿಯದು ಇದ್ರ ಮಹಿಮಾ. ಘನ್ನ ಮಹಿಮ ವಿಷ್ಣು ಸಹಸ್ರನಾಮ. ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಮನಸ್ಸು ತೃಪ್ತಿಯಾಗ್ವದು ಪ್ರೇಮ, ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಪ್ರಹ್ಲಾದ, ಇಲ್ಲಿ ಕೇಳು. ಈಗ ನೀನು ಗುರುಕುಲದ ಕಲಿಕೆ ಮುಗಿಸಿ ಅರಮನೆಗೆ ತೆರಳುತ್ತಿರುವೆ. ಅಲ್ಲಿ ಕೇವಲ ನಿನ್ನ ತಂದೆಯ ಗುಣಗಾನ ಪಾಡಬೇಕೇ ಹೊರತು ಹರಿನಾಮಸ್ಮರಣೆ ಮಾಡಿ ನಿನ್ನ ತಂದೆಯ ಕೋಪಕ್ಕೆ ಗುರಿಯಾಗಬೇಡ ಪುತ್ರ. ಪಿತಾಶ್ರೀ, ಕುಮಾರ ಪ್ರಹ್ಲಾದ, ಗುರುಕುಲದಲ್ಲಿ ಏನು ಕಲಿತು ಬಂದೆ? ಪಿತಾಶ್ರೀ, ನಾನು ಹರಿನಾಮ ಸ್ಮರಣೆ, ಭಕ್ತಿ ಮತ್ತು ಸತ್ಯವನ್ನು ಕಲಿತೆ. ಹರಿಯೇ ಸರ್ವಶಕ್ತನು, ಅವನೇ ಎಲ್ಲರ ರಕ್ಷಕ. ಏನು ವಿಷ್ಣುವಿನ ನಾಮವನ್ನು ಕಲಿತೆಯೇ? ಯಾರಲ್ಲಿ? ಸೇವಕರೇ, ಇವನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿ. ಅಪ್ಪಣೆ ಪ್ರಭು. ಮಹಾರಾಜರೇ, ಮಹಾರಾಜರೇ, ಪ್ರಹ್ಲಾದನನ್ನ ಬೆಟ್ಟದ ಮೇಲಿಂದ ದೂಡಿದೆವು, ಆನೆಯಿಂದ ತುಳಿಸಿದೆವು, ಹಾವಿನಿಂದ ಕಚ್ಚಿಸಿದೆವು. ನಿಮ್ಮ ಆಜ್ಞೆಯಂತೆ ಎಲ್ಲಾ ರೀತಿಯ ಶಿಕ್ಷೆಗಳನ್ನು ಪ್ರಯತ್ನಿಸಿದ್ದೇವೆ. ಆದರೆ ಹರಿನಾಮ ಸ್ಮರಣೆಯಿಂದ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ ಪ್ರಭು. ಏನೂ ಆಗಲಿಲ್ಲವೇ? ಅವನ ಭಕ್ತಿಯನ್ನು ನಾನು ನಾಶ ಮಾಡದೆ ಬಿಡುವುದಿಲ್ಲ. ಕಯಾದು ಇಲ್ಲಿರುವೆ. ಕಯಾದು, ಬಾ ಇಲ್ಲಿ. ಕಯಾದು, ಮದುವೆಯ ನಂತರ ನನ್ನ ಸಂತೋಷಕ್ಕೆ ನೀನು ಏನನ್ನಾದರೂ ಮಾಡುವೆ ಎಂದು ಹೇಳಿದ್ದು ನಿನಗೆ ನೆನಪಿದೆಯೇ? ಹಾಗಾದರೆ ಈಗ ಆ ಮಾತನ್ನು ನೆರವೇರಿಸುವ ಸಮಯ ಬಂದಿದೆ. ಈ ಪ್ರಹ್ಲಾದನಿಗೆ ನೀನೇ ನಿನ್ನ ಕೈಯಾರ ವಿಷವನ್ನು ಕುಡಿಸು. ಪ್ರಭು, ಇದೆಂತಹ ಮಾತನ್ನು ಆಡುತ್ತಿರುವಿರಿ? ತಾಯಾದವಳು ಜೀವವನ್ನೇ ನೀಡುತ್ತಾಳೆ ಹೊರತು ಕೈಯಾರೆ ವಿಷವನ್ನು ಕುಡಿಸುವುದು ಹೇಗೆ ಪ್ರಭು? ನನ್ನ ಈ ಕೈಗಳು ನಡಗುತ್ತಿವೆ. ಮಗನೇ,
ಮಗನೇ, ಕ್ಷಮಿಸು. ಮನಸ್ಸು ತೃಪ್ತಿಯಾಗುವುದು ಪ್ರೇಮ. ಏನ್ ಸವಿ ಹರಿ ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗನಾದ ನಾನು ವಿಧಾತ್ತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟವಾಸವನ್ನು ಮೆಟ್ಟಿ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳವನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ಎತ್ತಿದರೆ ಬೆಚ್ಚುವುದು ಬಾನು, ಕೈ ಎತ್ತಲು ನಡುವುದು ಸೃಷ್ಟಿ. ಚತುರ್ಮುಖ ಬ್ರಹ್ಮನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ಜನ್ಮ ಕೊಟ್ಟ ನನ್ನ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲಂದರೆ ಛೀ, ಇದೊಂದು ಜನ್ಮವೇ, ಇದೊಂದು ಬದುಕೆ, ಎಂತಹ ದುರ್ವಿಧಿ, ಇದು ಎಂತಹ ದುರ್ವಿಧಿ. ನನ್ನೇ ಸರ್ವಶಕ್ತನೆಂದುಕೊಂಡರೆ ಅದ್ಯಾವ ಶಕ್ತಿ ನನ್ನ ಎದುರಿಗೆ ನಿಂತು ಕಾಡುತ್ತಿದೆ? ಅದ್ಯಾವ ಶಕ್ತಿ ಪುತ್ರನನ್ನೇ ಶತ್ರುವಾಗಿ ಮಾಡಿದೆ? ಅದ್ಯಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ? ಅದ್ಯಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ? ಅವನೇ, ಆ ದುಷ್ಟನೇ, ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲ್ಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಾಂತರಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆ. ನಿನಗೆ ಪೌರುಷವಿದ್ದರೆ, ಪುರುಷೋತ್ತಮನೇ ಆಗಿದ್ದರೆ, ನನ್ನಂತೆ ನಿಜವಾದ ಗಂಡೇ ನೀ ಆಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ಅದು ಹಿರಣ್ಯಕಶಿಪುವೇ ಅಲ್ಲ. ಈಗ ಹೇಳು, ನಿನ್ನ ಹರಿ ಎಲ್ಲಿದ್ದಾನೆ? ಹರಿಯು ಎಲ್ಲ ಕಡೆ ಇದ್ದಾನೆ. ಈ ಜನರಲ್ಲಿ ಇದ್ದಾನೆಯೇ? ಹೌದು, ಅಲ್ಲೂ ಇದ್ದಾನೆ. ಈ ಸಿಂಹಾಸನದಲ್ಲಿ? ಅಲ್ಲೂ ಇದ್ದಾನೆ. ಈ ಕಂಬದಲ್ಲಿ? ಅಲ್ಲೂ ಇದ್ದಾನೆ. ಆ ಕಂಬದಲ್ಲಿ? ದೇವರು ಒಬ್ಬನೇ, ಅವನು ಎಲ್ಲರಲ್ಲೂ ಇದ್ದಾನೆ. Narasimha Avatar. As Narasimha appeared to protect Prahlada, a helpless devotee, similarly, a civilized society must protect children, women, and the weak. Along the above, silence in the face of injustice is also a crime.